ಸಿಟಿ ಆರ್ಮ್ಡ್ ರಿಸರ್ವ್ ಅಲ್ಲಿ ಕೆಲಸ ಮಾಡ್ತಾ ಇರುವ ನಮ್ಮ ಸಿಬ್ಬಂದಿ ಶಿವಕುಮಾರ್ ಅಂತ APC ಅವರು ಇವತ್ತು ಕಂಪ್ನಿ ಏನೊಂದು CR ಪೆಟ್ರೋಲ್ ಇರುತ್ತೆ ಅದರಲ್ಲಿ ಅವರಿಗೆ ಯೋಜನೆ ಮಾಡಲಾಗಿತ್ತು. ವೆಹಿಕಲ್ ಅಲ್ಲಿ ಅವರು ನಮ್ಮ ರೈಫಲ್ ಇಂದ ಫೈರ್ ಮಾಡ್ಕೊಂಡಿರೋದು ಮಾಹಿತಿ ಬಂದಿದೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಅವರ ಕುಟುಂಬದವರಿಗೆ ಕೂಡ ತಿಳಿಸಿದ್ರು ಮತ್ತು ಬ್ಯಾಲಿಸ್ಟಿಕ್ ಟೀಮ್, ಫೋರೆನ್ಸಿಕ್ ಮತ್ತು ನಮ್ಮ ಸೋಪೋ ಟೀಮ್ ವಿಶೇಷ ತಂಡ ಕರೆಯಿಸಿ ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪ್ರಾಥಮಿಕವಾಗಿ ತಿಳಿದು ಬಂದಿರುವ ಪ್ರಕಾರ ಕೆಲವು ವೈಯಕ್ತಿಕ ಕಾರಣಗಳಿಂದ ಈ ನಿರ್ಧಾರ ತೆಗೆದುಕೊಂಡಿರುವುದು ಬೆಳಕಿಗೆ ಬಂದಿದೆ. ಬಟ್ ಅವರೇನು ಕುಟುಂಬದವರು ಬಂದು ಏನು ತಿಳ್ಕೊಳ್ತಾರೆ ಅದರ ಪ್ರಕಾರ ಮುಂದಿನ ಕ್ರಮವನ್ನು ಕೈಗೊಳ್ಳುತ್ತಾರೆ. ಇವರು ಮೊದಲು ಕೆಲಸ ಮಾಡಿ ಯಾವಾಗ ವರ್ಗಾವಣೆ ಆಗಿದೆ? ಇವ್ರು ಅಪಾಯಿಂಟ್ ಆಗಿರೋಂಥದ್ದು ಬೆಂಗಳೂರು ರೂರಲ್ ಡಿಸ್ಟಿಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಕಳೆದ ಒಂದು 3-4 ತಿಂಗಳ ಹಿಂದ್ಗಡೆ ಇಷ್ಟೇ ಇಲ್ಲಿ ಅಂತರ್ ಜಿಲ್ಲಾ ವರ್ಗಾವಣೆಯಾಗಿ ಬಂದಿದ್ದಾರೆ ಮತ್ತು ಇಲ್ಲಿ CR ಅಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. ಕಳೆದ ಕೆಲವು ದಿನಗಳಿಂದ ವೈಯಕ್ತಿಕ ಕಾರಣಗಳಿಂದ ಸ್ವಲ್ಪ ಮಾನಸಿಕವಾಗಿ ಕುಂದಿದ್ರಂತ ಹೇಳ್ತಾ ಇದ್ದಾರೆ ಪ್ರಾಥಮಿಕವಾಗಿ. ಆದರೂ ಕೂಡ ಅವರು ಕುಟುಂಬದವರು ಏನು ದೂರ ನಿರ್ತಾರೆ ಅವ್ರ ಮೇಲೆ ನಮ್ಮ ಮುಂದಿನ ಈ ಇನ್ಸಿಡೆಂಟ್ ಅರೌಂಡ್ 9:09 ಗಂಟೆ ಸುಮಾರಿಗೆ ನಡೆದು ಬಂದಿದೆ. ಅದ್ರ ತಕ್ಷಣ ಇಮಿಡಿಯೇಟ್ ಅವ್ರ ಕುಟುಂಬದವರಿಗೆಲ್ಲ ಸಂಪರ್ಕ ಮಾಡಿದ್ವಿ. ಈಗ ವೈಜ್ಞಾನಿಕ ತಂಡಗಳು ಕೂಡ ಬಂದು ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮುಂದಿನ ಕ್ರಮ ಅದು ಕರೆಕ್ಟ್ ಆಗಿ ಅಲ್ಲ. ಈಗ ನಾವು ಕೂಡ ಸ್ಥಳ ಏನು ಸೀನ್ ಆಫ್ ಕ್ರೈಮ್ ಇದೆ ಅದು ಟ್ಯಾಂಪರ್ ಮಾಡ್ಬೋದು ಅಂತ ನಾವು ಕೂಡ ಸ್ಥಳಕ್ಕೆ ಹೋಗಿಲ್ಲ. ಇದೇನು ಕುಟುಂಬದವ್ರು ಬರ್ತಾರೆ, ಬಂದ ನಂತರ ಎಲ್ಲ ವೈಜ್ಞಾನಿಕ ತಂಡಗಳು ಪರಿಶೀಲನೆ ಮಾಡಿದ ನಂತರ ತಮಗೆ ಹೆಚ್ಚಿನ ಮಾಹಿತಿ ಅದು ಡಿಪ್ಲಾಯ್ಮೆಂಟ್ ಇರ್ತದೆ 24 ಇಂಟು